ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಯಲ್ಲಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. Then Jesus answered and said to her, O woman, great is your faith, let it be to you as you desire. And her daughter was healed from that very hour. ಈ ವಾಕ್ಯದಲ್ಲಿ ಕಠಿಣ ಪರಿಸ್ಥಿತಿಯ ಹೊರತಾಗಿಯೂ ಕಾನಾನ್ಯ ಮಹಿಳೆಯ ಬಲವಾದ ನಂಬಿಕೆಗಾಗಿ ಯೇಸು ಸ್ವಾಮಿ ಶ್ಲಾಘಿಸುತ್ತಾನೆ. ಆ ಕಾನಾನ್ಯ ಸ್ತ್ರೀಯಲ್ಲಿದ್ದಂಥ ನಂಬಿಕೆ ಬಹಳ ಶಕ್ತಿಯಿಂದ ತುಂಬಿದ್ದಾಗಿತ್ತು. ನಂಬಿಕೆ, ಫೇತ್, ಮಾನವ ಜೀವನದಲ್ಲಿ ಇರಲೇಬೇಕಾದಂಥ ದೃಢ ನಿಶ್ಚಯತ್ವವಾಗಿದೆ. ಫೇತ್ ಈಸ್ ಎ ಡೀಪ್ ಟ್ರಸ್ಟ್. ನಿನ್ನ ನಂಬಿಕೆ ದೊಡ್ಡದು. ನಿನ್ನ ಮನಸ್ಸಿನಂತೆ, ಅಂದರೆ ನಿನ್ನ ಇಚ್ಛೆಯಂತೆ, ನಿನ್ನ ಆಶೆಯಂತೆ, ನೀನು ಬಯಸಿದಂತೆ ಆಗಲಿ ಎಂಬ ಅರ್ಥವಾಗಿದೆ. ಆರಂಭದಲ್ಲಿ ಆ ಕಾನಾನ್ಯ ಸ್ತ್ರೀ ತಳ್ಳಲ್ಪಟ್ಟವಳಂತೆ ಕಂಡರೂ ತನ್ನ ಮಗಳ ಸೌಖ್ಯಕ್ಕಾಗಿ ಯೇಸುವಿನಲ್ಲಿ ಪ್ರಾರ್ಥಿಸಲು ಪಟ್ಟು ಹಿಡಿದದಕ್ಕೆ ಯೇಸುವಿನ ಪ್ರತಿಕ್ರಿಯೆ ಇದು. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಹೊತ್ತಾರೆಯಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ನಿಮಗೂ ಕೂಡ ಒಂದು ಸಂದೇಶವೇನೆಂದರೆ, ಜೀವನವು ಕಷ್ಟಕರವಾದ ಸಂದರ್ಭಗಳಲ್ಲಿ ದಾಟುವಾಗ, ಅಥವಾ ಬದುಕಿನಲ್ಲಿ ಇಕ್ಕಟ್ಟು ಬಿಕ್ಕಟ್ಟುಗಳು ಬರುವಾಗ, ನೋವು ನಿರಾಶೆಗಳು ಎದುರಾದಾಗ, ಅಪಾಯ ತೊಂದರೆಗಳಲ್ಲಿ ಸಿಲುಕಿದಾಗ, ಹೀಗೆ ಬೇರೆ ಬೇರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಆ ಕಾನಾನ್ಯ ಮಹಿಳೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂತೆ ನಾವು ಕೂಡ ನಮ್ಮ ಸ್ವಾಮಿಯಲ್ಲಿ ನಂಬಿಕೆ ಇಡೋಣ. ಬದುಕಿನಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿಗಳು ಬರುವಾಗಲೂ ಸ್ವಾಮಿ ನಮ್ಮನ್ನು ರಕ್ಷಿಸುತ್ತಾನೆ, ಸ್ವಾಮಿ ನಮ್ಮನ್ನು ನಡೆಸುತ್ತಾನೆ, ಸ್ವಾಮಿ ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯನ್ನು ಪಟ್ಟು ಬಿಡದೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಬಾಳೋಣ. ಸ್ವಾಮಿಯಲ್ಲಿ ದೃಢ ನಿಶ್ಚಯದಿಂದ ಜೀವಿಸೋಣ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಕೈ ಹಿಡಿದು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಮೋನ್ನತನೂ ಪರಿಪಾಲಕನೂ ಪರಿಶುದ್ಧನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿಮ್ಮ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ವಾಮಿ ಹೊತ್ತಾರೆಯಲ್ಲಿ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ ದೇವರೇ, ಮತ್ತೊಂದು ಶುಭ ದಿನವನ್ನು ನೋಡುವಂಥ ಕೃಪೆಯನ್ನು, ಆಶೀರ್ವಾದವನ್ನು ನಮಗೆ ದಯಪಾಲಿಸೋದಕ್ಕಾಗಿ ಹೃದಯ ತುಂಬಿ ನಿಮಗೆ ವಂದಿಸುತ್ತೇವೆ ದೇವ. ಸ್ವಾಮಿ, ನಿನ್ನೆ ಇದ್ದಂತೆ ಇವತ್ತು ನೀ ನಮ್ಮ ಜೊತೆಗೆ ಬಾ ಸ್ವಾಮಿ. ನಮ್ಮ ಹೆಜ್ಜೆಯೊಂದಿಗೆ ನೀನು ಹೆಜ್ಜೆಯನ್ನು ಹಾಕು ಸ್ವಾಮಿ. ನಿನ್ನ ಸಾಂಗತ್ಯಕ್ಕಾಗಿ ನಾವು ಬೇಡುತ್ತೇವೆ ಸ್ವಾಮಿ. ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಸ್ವಾಮಿ. ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯವುಂಟು. ಇಂಥ ನಂಬಿಕೆ, ವಿಶ್ವಾಸ, ದೃಢ ನಿಶ್ಚಯತ್ವದಿಂದ ಸ್ವಾಮಿ ನಿನ್ನನ್ನು ಹಿಂಬಾಲಿಸಲು ನಮಗೆ ಶಕ್ತಿ ಕೊಡು ದೇವರೇ. ನಂಬಿಕೆಯಲ್ಲಿ ನಾವು ಕಡಿಮೆಯಾಗಿ ಕಂಡಿದ್ದರೆ, ಅಪನಂಬಿಕೆಯನ್ನು ತೋರಿದ್ದರೆ ದೇವ ನಮ್ಮನ್ನು ಕ್ಷಮಿಸು. ನಿನ್ನಲ್ಲಿ ವಿಶ್ವಾಸವಿಟ್ಟು ಈ ಲೋಕಯಾತ್ರೆಯನ್ನು ಮಾಡಲು ನಮಗೆ ಬಲ ಕೊಡು ಸ್ವಾಮಿ. ಇದನ್ನೆಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಜವಾಬ್ದಾರಿಗಳಲ್ಲಿ ಸ್ವಾಮಿ ನಿನ್ನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನು, ನಮ್ಮ ಕುಟುಂಬವನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ್ಲಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.